ಬಸ್ ಸ್ಟ್ಯಾಂಡ್ನಲ್ಲಿ ಯುವತಿಯನ್ನ ಕಡಿದು ಹಾಕಿರುವಂತಹ ಕೊಂದಂತಹ ಪಾಪಿ ಪಾಗಲ್ ಪ್ರೇಮಿ ಹಂತಕ ಚೇತನ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಯುವತಿ ಲಾವಣ್ಯ ಕೊಚ್ಚಿ ಕೊಂದಿರುವಂತಹ ಚೇತನ್ ಬಸ್ ಸ್ಟ್ಯಾಂಡ್ನಲ್ಲೇ ಯುವತಿಯನ್ನ ಕಡಿದು ಕೊಂದು ಪಾಪಿ ಹಾಕಿರುವಂತದ್ದು ಪಾಗಲ್ ಪ್ರೇಮಿ ಹಂತಕ ಚೇತನ್ಗೆ ಪೊಲೀಸರು ಬಲೆ. ಯುವತಿ ಲಾವಣ್ಯ ಕೊಚ್ಚಿ ಕೊಂದು ಹಾಕಿರುವಂತಹ ಚೇತನ್ ಲೈವ್ ಮರ್ಡರ್ ಕಂಡು ಬೆಚ್ಚಿಬಿದ್ದಂತಹ ಬಂಟ್ವಾಳ ದಕ್ಷಿಣ ಕನ್ನಡದಲ್ಲಿ ಬೂದಿ ಮುಚ್ಚಿದ ಕಿಂಡದಂತಾಗಿರುವಂತಹ ಸ್ಥಿತಿ. ಒನ್ ಸೂಸೈಡ್ ಪ್ರೇಮಿಯಿಂದ ಕಡಿದು ಅಮಾನುಷ ಕೊಲೆ ಮಾಡಿ ಓಡಿ ಹೋಗಿರುವಂತಹ ಹಂತಕ ಚೇತನ್ ಕಲ್ಲಡ್ಕ ನರ್ಸಿಂಗ್ ಹೋಮ್ನಲ್ಲಿ ಉದ್ಯೋಗಿಯಾಗಿ ಕೆಲಸ ಮಾಡ್ತಾ ಇದ್ದಂತಹ ಲಾವಣ್ಯ ಮನೆಗೆ ಬಸ್ ಹತ್ತಲಿಕ್ಕೆ ಹೋದಾಗ ಪಕ್ಕದಲ್ಲೇ ಬಂದು ಕೂತು ಚೇತನ್ ಭಯಂಕರ ರೀತಿಯಲ್ಲಿ ಭಯದಿಂದ ಆತ ಬಸ್ ಇಳಿದು ಹೋಗ್ಲಿಕ್ಕೆ ಯತ್ನ ಮಾಡಿರುವಂಥದ್ದು. ಆ ಒಂದು ಕ್ಷಣದಲ್ಲಿ ಆಕೆ ಸಿಕ್ಕಿದ್ದಾಳೆ. ಕೊಲೆ ಮಾಡಿರುವಂಥದ್ದು ಇಡೀ ಬಿಸಿ ರೋಡ್ ಕಲ್ಲಡ್ಕದಲ್ಲಿ ಪ್ರತಿಭಟನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಕೆಲವೇ ನಿಮಿಷದಲ್ಲಿ ಮೃತದೇಹ ಪೋಸ್ಟ್ ಮಾರ್ಟಮ್ ಜಿಲ್ಲಾದ್ಯಂತ ಕಟ್ಟೆಚ್ಚರ ವಹಿಸಿರುವಂತಹ ಪೊಲೀಸರು. ಯಾರ್ರೀ ಇವರೆಲ್ಲ ಕೊಲೆ ಮಾಡ್ತಾನಂತೆ, ಓಡೋಗ್ತಾನಂತೆ, ಯಾರವನು ಏನನ್ಕೊಂಬಿಟ್ಟಿದ್ದಾನೆ ಕೊಲೆ ಮಾಡೋದು ಓಡೋಗೋದು ಅಂತಂದ್ರೆ. ಕಲ್ಲಡ್ಕದಲ್ಲಿ ನಡೆದಿರುವಂತಹ ಘಟನೆ. ಅವನು ಏನೋ ಪಾಗಲ್ ಪ್ರೇಮಿ. ಅವನು ಒಂದು ಬಸ್ಸಿಗೆ ಹೋಗಿ ಕೂತ್ಕೊಂಡಿದ್ದಾಳೆ ಲಾವಣ್ಯ ಪಾಪ ಉದ್ಯಮಿಯವಳು. ಉದ್ಯಮಿ ಎಲ್ಲ ಕೂತ್ಕೊಂಡಿದ್ದಾಳೆ. ಅವನು ಕೂಡ ಪಕ್ಕ ಕೂತ್ಕೊಂಡಿದ್ದಾನೆ. ನೋಡ್ತಾಳೆ, ಮುಖ ನೋಡ್ತಾಳೆ, ಇದನ್ನೆಲ್ಲೋ ನೋಡ್ತೀನಲ್ಲ ಅಂತ ಅಂದ್ಕೊಂಡು ಓಡೋಗ್ತಾಳೆ ಭಯದಿಂದ. ಬಿಡಲ್ಲ ಇವನು. ಹೋಗಿ ಅವಳನ್ನ ಕೊಚ್ಚಿ ಚಾಕುವಿನಿಂದ ಇರಿದು ಕಂಡು ಕಡೆಯಲ್ಲೆಲ್ಲ ಚುಚ್ಚಿ ಸಾಯಿಸಿಬಿಡ್ತಾನೆ. ಸಾಯಿಸಿಬಿಟ್ಟು ನಿಂತ್ಕೊಳ್ಳೋಕೆ ಅವನಿಗೆ ಆಗೋದಿಲ್ಲ, ಯೋಗ್ಯತೆ ಇರೋದಿಲ್ಲ, ಓಡೋಗ್ತಾರೆ. ಈ ಪೊಲೀಸರು ಆತನ ಒಂದು ನೋಡಲಿಕ್ಕೆ, ಆತನನ್ನು ವಿಚಾರಿಸಲಿಕ್ಕೆ, ಆತನನ್ನು ಹಿಡಿಲಿಕ್ಕೆ ಹುಡುಕ್ತಾ ಇದ್ದಾರೆ.